ಮೇಘಾಲಯದಲ್ಲಿ ನಾನು ಏನೇನು ತಿಂದೆ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಡೇ ನಾನು ಅಲ್ಲಿಗೆ ರೀಚ್ ಆಗಿದ ತಕ್ಷಣ ಮಧ್ಯಾಹ್ನ ಊಟಕ್ಕೆ ಮಸಾಲೆ ದೋಸೆ ತಿಂದೆ, ಯಾಕಂದರೆ ನನಗೆ ನನ್ನ ಕಂಫರ್ಟ್ ಫುಡ್ ಬೇಕಿತ್ತು. ಆ್ಯಂಡ್ ದೆನ್ ನಾನು ನೈಟು ಮಾರ್ಕೆಟಲ್ಲಿ ಬೋಬೋ ಟೀ ಕುಡಿದೆ, ಸೂಪರಾಗಿತ್ತು. ಪ್ರೈಸ್ ಕಮ್ಮಿ ಆ್ಯಂಡ್ ಕ್ವಾಂಟಿಟಿ ಜಾಸ್ತಿ. ನೆಕ್ಸ್ಟ್ ಒಂದು 5 ಸ್ಟಾರ್ ಹೋಟೆಲಲ್ಲಿ ಚಿಕನ್ ತಿಂದೆ, ಒಂಚೂರು ಚೆನ್ನಾಗಿರಲಿಲ್ಲ, ದುಡ್ಡು ವೇಸ್ಟು, ಕ್ವಾಂಟಿಟಿ ಕೂಡ ತುಂಬ ಸ್ವಲ್ಪ ಕೊಟ್ಟಿದ್ರು. ಆ್ಯಂಡ್ ದೆನ್ ನಾನು ಆಚೆಗಡೆ ಸ್ಟ್ರೀಟ್ ಫುಡ್ಡಲ್ಲಿ ನಾನು ಚಿಕನ್ ತಿಂದೆ, ಸೂಪರಾಗಿತ್ತು. ಪ್ರೈಸು ಕೂಡ ಕಮ್ಮಿ ಆ್ಯಂಡ್ ಕ್ವಾಂಟಿಟಿನೂ ಜಾಸ್ತಿ. ಆ್ಯಂಡ್ ದೆನ್ ನಾನು ಸೆಕೆಂಡ್ ಡೇ ಲಂಚ್ಗೆ ಮಸಾಲೆ ದೋಸೆ ತಿಂದೆ, ಯಾಕಂದರೆ ನನಗೆ ಒಂದು ಸ್ವಲ್ಪ ನಾಷಿಯಸ್ ಎಲ್ಲ ಫೀಲ್ ಆಗಿ ಒಂದು ಸ್ವಲ್ಪ ನನಗೆ ಹೆಲ್ತ್ ಕೆಟ್ಟಿತ್ತು. ಅದಕ್ಕೆ ನಾನು ನಮ್ಮ ಸೌತ್ ಇಂಡಿಯನ್ ಫುಡ್ಡೇ ತಿಂದೆ. ಚಟ್ನಿ ಸೂಪರ್, ನಮ್ಮ ಬೆಂಗಳೂರಲ್ಲಿ ಹೆಂಗೆ ಸಿಗುತ್ತೋ ದೋಸೆ ಹಾಗೆ ಇತ್ತು, ಸೂಪರಾಗಿತ್ತು. ದೆನ್ ಅದೇ ಹೋಟ್ಲಲ್ಲಿ ನಾನು ಗುಲಾಬ್ ಜಾಮೂನ್ ತಿಂದೆ, ನನಗೊಂಚೂರು ಇಷ್ಟ ಆಗಿಲ್ಲ, ತುಂಬ ಗಟ್ಟಿ ಇತ್ತು. ಸ್ಪೂನಲ್ಲಿ ಲಿಟ್ರಲಿ ನಾನು ತುಂಬ ಕಷ್ಟಪಟ್ಟೆ ಅದನ್ನು ಮುರಿದು ತಿಂದೆ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ತುಂಬ ಗಟ್ಟಿ ಇತ್ತು. ಮೇಘಾಲಯನ ಫೇಮಸ್ ಸ್ಟಾರ್ ಫ್ರೂಟನ್ನ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನನಗಿದು ಎಷ್ಟು ನನಗೆ ಇಷ್ಟ ಆಯಿತು ಅಂದರೆ, ಯಾವಾಗ ನನಗೆ ಒಂದು ಫ್ರೂಟ್ ಕಾಣಿಸ್ತಿತ್ತೋ ತಗೊಂಡು ತಿಂತಿದ್ದೆ. ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟಿದ್ದರು. ಒಂದು ಫ್ರೂಟಿಗೆ ಜಸ್ಟ್ 10 ರೂಪೀಸ್ ಅಷ್ಟೇ. ನಮ್ಮ ಹೋಟೆಲ್ ರೂಮಲ್ಲಿ ಒಂದಿನ ಡಿನ್ನರ್ಗೆ ಚೌಮೀನ್ ತರಿಸ್ಕೊಂಡು ತಿಂದೆ. ಆಹಾ, ಎಷ್ಟು ಚೆನ್ನಾಗಿತ್ತು ಅಂದರೆ, ನಿಜವಾಗ್ಲೂ ನಿಮಗೆ ಒಳ್ಳೆ ಚೌಮೀನ್ ಬೇಕು ಅಂದರೆ ನಾರ್ತ್ ಈಸ್ಟ್ಗೆ ಬನ್ನಿ. ನೆಕ್ಸ್ಟ್ ನಾನು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲಿನ ಫೇಮಸ್ ಲೋಕಲ್ ಲೆಮನ್ ಜ್ಯೂಸನ್ನು ನಾನು ಟ್ರೈ ಮಾಡಿದೆ, ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಮತ್ತು ಅಲ್ಲಿ ಲೆಮನ್ನು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ಮೇಘಾಲಯ ಅಥವಾ ಚಿರಾಪುಂಜಿಗೆ ಬಂದಾಗ ಇಲ್ಲಿನ ಲೋಕಲ್ ಲೆಮನ್ ಜ್ಯೂಸ್ ಒಂದ್ಸಲ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಮತ್ತು ನಾನು ಒಂದಿನ ಲಂಚ್ಗೆ ಇಲ್ಲಿನ ನಾನ್ ವೆಜ್ ಥಾಲಿ ನಾನು ಆರ್ಡ್ರ್ ಮಾಡಿದ್ದೆ. ಅನ್ನ, ವೆಜಿಟೇಬಲ್ಸು, ಚಿಕನ್ ಸಾರು ಕೊಡ್ತಾರೆ. ಚಿಕನ್ ಸಾರು ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು, ಖಾರ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಆ್ಯಂಡ್ ದೆನ್ ಇಲ್ಲಿನ ಲೋಕಲ್ ಟ್ರೆಡಿಷ್ನಲ್ ವೆಜಿಟೇಬಲ್ ಚಟ್ನಿ ಇತ್ತು, ಅದು ಕೂಡ ಒಂಥರ ಚೆನ್ನಾಗಿತ್ತು, ರೈಸ್ ಜೊತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ನಾನು ಕ್ಯಾಂಪಿಂಗಲ್ಲಿ ಇಲ್ಲಿ ಚಿಕನ್ ಬಾರ್ಬೆಕ್ಯೂ ನಾವೇ ಮಾಡ್ಕೊಂಡು ತಿಂದ್ವಿ, ಅದು ಕೂಡ ಟೇಸ್ಟಿಯಾಗಿ ನೈಟ್ ಹೊತ್ತು ಚಳಿಲಿ ಸೂಪರಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಲಾಸ್ಟ್ ಡೇ ಮೇಘಾಲಯದಿಂದ ಹೊರಡಬೇಕಾದ್ರೆ ಶಿಲಾಂಗಲ್ಲಿ ಚಿಕನ್ ಮೋಮೋಸ್ ತಿಂದೆ. ನನಗೆ ನಾನು ಬೆಸ್ಟ್ ಮೋಮೋ ತಿಂದಿದ್ದು ನೇಪಾಳಲ್ಲಿ, ಅದು ಬಿಟ್ಟರೆ ಇದು ಬೆಸ್ಟ್ ಮೋಮೋ. ಅಂದರೆ ನೇಪಾಳಕ್ಕಿಂತ ಇಲ್ಲಿ ಶಿಲಾಂಗಲ್ಲಿ ನಾರ್ತ್ ಈಸ್ಟಲ್ಲಿ ಮೋಮೋಸ್ ತುಂಬ ಚೆನ್ನಾಗಿತ್ತು. ಪ್ರೈಸು ಕೂಡ ಕಮ್ಮಿ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಫಿಲ್ಲಿಂಗ್ ಅಂತೂ ಸೂಪರ್.